ಹಾಯ್. ಈಗ ನಾನು ಸಮ್ಮು ಓದಿಲ್ಲ ಬ್ಯಾಕ್ಗ್ರೌಂಡಲ್ಲಿ ಏನಿದೆ ಫಸ್ಟ್ ಟೈಮ್ ನಾನು ಓದ್ತಾ ಇರೋದು ಕೂಡ ಒಂದು ಇನ್ಪುಟ್ ಕೊಟ್ಟಿದ್ದಾನೆ S1 = AACDB. ಓಕೆ, ಎಷ್ಟು ಬಂದ್ಬಿಟ್ಟು GAFD, ಔಟ್ಪುಟ್ ಬಂದು CBGF ಬಿ ಏನು ಗೊತ್ತಿಲ್ಲ. ಓಕೆ ನೋಡೋಣ. ದ ಕಾಮನ್ ಕ್ಯಾರೆಕ್ಟರ್ ಆಫ್ S1 ಆ್ಯಂಡ್ S2 ಆರ್ A and D. ಹೌದು, ಎ ಇದೆ ಮತ್ತು ಡಿ ಇದೆ. ದ ಅನ್ಕಾಮನ್ ಕ್ಯಾರೆಕ್ಟರ್ ಆರ್ CBGF. ಓಕೆ, ದಸ್ ಮಾಡಿಫೈ ದ ಸ್ಟ್ರಿಂಗ್ ವಿತ್ ಅನ್ಕಾಮನ್ ಕ್ಯಾರೆಕ್ಟರ್. ಅನ್ಕಾಮನ್ ಕ್ಯಾರೆಕ್ಟರ್ಸ್ ಕನ್ಕ್ಯಾಟಿನೇಟೆಡ್ ಈಸ್ CBGF. ಫಾರ್ಗೆಟ್. ಸೊ ಇಲ್ಲೇನು ಅಂದರೆ ಅವೆರಡರಲ್ಲಿ ಏನು ಅಂದರೆ ಯಾವ್ದು ಇರಲ್ಲ ಅಂತ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ, ಸಿಂಪಲ್ ಆಗಿ ಹೇಳಬೇಕು ಅಂದರೆ. ಸೊ ನೋಡೋಣ ಹಿಂಗೆ ಅಂದರೆ ಒಂದು ಫಂಕ್ಷನ್ ಬರೀತೀನಿ, ಅನ್ಕಾಮನ್. ಇದನ್ನು ನಾನು ಫಂಕ್ಷನಿಂದನೇ ತಗೊತೀನಿ ಅಂದರೆ S1, S2 ನಿಮಗೆ ಗೊತ್ತಿರುತ್ತೆ ಫಂಕ್ಷನ್. ನಾನು ಮತ್ತೆ ಇದನ್ನು ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಹೋಗಲ್ಲ ಹೆಂಗೆ ಫಂಕ್ಷನ್ ಕಾಲ್ ಆಗುತ್ತೆ ಅಂತ. ಸೊ ಇಲ್ಲಿ ಕಾಮನ್ನು ಮತ್ತು ಅನ್ಕಾಮನ್ ಅಂತ ಹೇಳಿದ್ದಾನೆ ಅಂದರೆ ಯುನಿಕ್ ಎಲಿಮೆಂಟ್ ಅಂತಲೇ ಗೊತ್ತಾಗುತ್ತೆ. ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ ನಾನು, ಸೆಟ್ ಆಫ್ S1 set of set2 is equals to set of S2. ಓಕೆ, ನೆಕ್ಸ್ಟು ಸೆಟ್ ಆಫ್ S1, ಸೆಟ್ ಆಫ್ S2 ಮಾಡಿ ಒಂದು ರಿಸಲ್ಟ್ ಅನ್ನೋ ಲಿಸ್ಟನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು. ಫೈನ್. ನೆಕ್ಸ್ಟ್ ಏನು ಮಾಡ್ತೀರಾ, ಈಗ ಟ್ರಾವೆಲ್ಸ್ ಮಾಡಬೇಕು ಪ್ರತಿ ಒಂದು ಲಿಸ್ಟಿಗೂ. ನಾನು 2 ಸೆಟ್ ಕ್ರಿಯೇಟ್ ಮಾಡಿದ್ದೀನಿ ಲಿಸ್ಟು ಅಂದರೆ, ಸೊ ಅದು ಪ್ರತಿಯೊಂದು ಲಿಸ್ಟಿಗೂ ಟ್ರಾವೆಲ್ಸ್ ಮಾಡಬೇಕಾಗುತ್ತೆ. ಫಾರ್ CH ಕ್ಯಾರೆಕ್ಟರ್ ಇನ್ S1 ಆಯಿತು ಅಂದರೆ ಏನು ಮಾಡ್ತೀಯಾ, ಸೇಮ್ ಒಂಥರ ನಿನ್ನೆ ಮಾಡಿದ ಕಂಡೀಷನ್ ಥರನೇ CH ನಾಟ್ ಇನ್ನಲ್ಲ ನಾಟ್ ಇನ್ set2. ಏನಕ್ಕೆ set2? ನಾನು set1 ಮತ್ತು set2ನ ಕಂಪೇರ್ ಮಾಡ್ತಾ ಇರೋದು, ಅದಕ್ಕೋಸ್ಕರ set2 ರಿಸಲ್ಟ್ ಡಾಟ್ ಅಪೆಂಡ್. ಯಾವುದಕ್ಕೆ ಅಪೆಂಡ್ ಮಾಡ್ತಾ ಇದ್ದೀನಿ, ಯಾವುದನ್ನ CHನ ರಿಸಲ್ಟಿಗೆ ಅಪೆಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ನಾನು set1ನಲ್ಲಿ ಟ್ರಾವೆರ್ಸ್ ಮಾಡಿ ಅದರಲ್ಲಿ ಇದೆಯಾ ಕಾಲಮು ಅಂತ ನೋಡ್ಕೊಂಡು set2ಗೆ ಆಗ್ತಾ ಇರೋದು. ಸೊ ದ್ಯಾಟ್ ಇಲ್ಲಿ ಬಂದ್ಬಿಟ್ಟು S2 ಆಗುತ್ತೆ, ಇಲ್ಲಿ ಬಂದ್ಬಿಟ್ಟು S1 ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು S2 ಆಗುತ್ತೆ, ಅಲ್ಲಿ ಬಂದ್ಬಿಟ್ಟು S1 ಆಗುತ್ತೆ. ನೆಕ್ಸ್ಟ್ ಏನು, ದಿಸ್ ಇಸ್ ದ ಕ್ರೂಷಿಯಲ್. ನಿಮಗೆ ನೆನಪಿರ್ಬೋದು ಸೆಕೆಂಡ್ ಸಮ್ಮಲ್ಲಿ ನಾನೊಂದು ಕಂಡೀಷನ್ ಯೂಸ್ ಮಾಡಿದ್ದೆ, ಜಾಯಿನ್ ಕಂಡೀಷನ್. ಸೊ ಅದು ಕಂಡೀಷನ್ನ ನಾನು ಯೂಸ್ ಮಾಡ್ತೀನಿ. ಇಲ್ಲಿ ಏನಿದು ರಿಟರ್ನ್ ಮಾಡ್ತಾ ಇದ್ದೀನಿ, ರಿಟರ್ನ್ ಯಾವುದನ್ನ ಇಲ್ಲಿ ಆಟೋ ಕ್ಯಾಪಿಟಲ್ ಆಗುತ್ತೆ. ಸಡನ್ನಾಗಿ ನೀವು ಅದನ್ನು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇದೇನಪ್ಪ ನಾನು ಆಟೋ ಕ್ಯಾಪಿಟಲ್ ಬರಿತಾ ಇದ್ದಾನೆ ಅಂತ ತಲೆ ಕೆಡಿಸ್ಕೊಬೇಡಿ. ಅದಕ್ಕೆ ರಿಸಲ್ಟ್ ಅಂದರೆ ಈಗ ನಾನು ಅಪೆಂಡ್ ಮಾಡಾದ್ಮೇಲೆ ಜಾಯಿನ್ ಮಾಡ್ತಾ ಇದ್ದೀನಿ ರಿಸಲ್ಟ್ನ. 1 ಸೆಕೆಂಡ್, ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕ್ವಶನ್ ಬಂದ್ಬಿಟ್ಟು S1 S2 ಅಂತ ಕೊಟ್ಟಿದ್ದಾನೆ. ಇವನು ಕೇಳಿರೋದು ಅನ್ಕಾಮನ್, ಯಾವುದು ಇಲ್ಲದೆ ಇರೋದನ್ನ ಬರೆಯಪ್ಪ ಅಂತ ಹೇಳಿದ್ದಾನೆ. ಫಸ್ಟ್ ಯಾವುದು ಇಲ್ಲದೆ ಇರೋದನ್ನ ಯುನಿಕ್ ಕಾಲಮ್ನ ಬರ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಸೆಟ್ ಮಾಡ್ತಾ ಇದ್ದೀನಿ, ಮತ್ತೊಂದು ಲಿಸ್ಟನ್ನ ಡಿಕ್ಲೇರ್ ಮಾಡಿದ್ದೀನಿ ರಿಸಲ್ಟ್ ಅಂತ. ಓಕೆ, ಈಗ ಫಸ್ಟ್ ಸೆಟ್ಟಲ್ಲಿ ಟ್ರಾವೆರ್ಸ್ ಮಾಡ್ತಾ ಇದ್ದೀನಿ S1, ಸರಿ ಸ್ಟ್ರಿಂಗಲ್ಲಿ, ಫಸ್ಟ್ ಸ್ಟ್ರಿಂಗಲ್ಲಿ ಟ್ರಾವೆರ್ಸ್ ಮಾಡ್ತಾ ಇದ್ದೀನಿ ಒಂದೊಂದೇ ಕ್ಯಾರೆಕ್ಟರ್. ಇಫ್ CH ಅಂದರೆ ಫಸ್ಟು ಏನಾದರೂ set2 ಅಲ್ಲಿ ಇದೆಯಾ ಅಂದರೆ ಯಾವುದು A ಅನ್ನೋದು set2 ಅಲ್ಲಿ ಇದೆಯಾ ಅಂತ ನೋಡ್ತಾರೆ. ಇಲ್ವಾ ಆ್ಯಡ್ ಮಾಡು, ಇದ್ರೆ ಎಕ್ಸಿಟ್ ಆಗು. ಇಲ್ವಾ ಆ್ಯಡ್ ಮಾಡು, ಇದ್ರೆ ಎಕ್ಸಿಟ್ ಆಗು. ಇಲ್ವಾ ಆ್ಯಡ್ ಮಾಡು, ಇದ್ರೆ ಎಕ್ಸಿಟ್ ಆಗು. ಅದಾದ ಮೇಲೆ ಅಪೆಂಡ್ ಮಾಡ್ತಾ ಇದ್ದಾನೆ set1 ಮತ್ತು set2 ಅಲ್ಲಿ ನಮಗೆ ಯಾವ್ಯಾವ್ದು ಅನ್ಕಾಮನ್ ಇರುತ್ತಾ ಸಿಗುತ್ತೆ. ಸೊ ಆಮೇಲೆ ಸಿಂಪಲಾಗಿ ಜಾಯಿನ್ ಮಾಡ್ತೀವಿ. ಇನ್ ಕೇಸ್ ಅವನು ಏನಾದ್ರು ಕಾಮನ್ ಏನಾರು ಕೊಟ್ಟಿತ್ತು ಅಂದರೆ ಇಲ್ಲಿ ನಾಟ್ ಇನ್ ಅಂತ ಆಗ್ತಾ ಇರಲಿಲ್ಲ, ಇನ್ ಅಂತ ಆಗ್ತಾ ಇತ್ತು. ಐ ಹೋಪ್ ಅರ್ಥ ಆಯಿತು ಅಂತ ಕಾಣುತ್ತೆ. ಸೊ ಇದನ್ನ JP Morgan ಚೇಸಲ್ಲಿ ಕೇಳಿದ್ದ ಇದು ನಾನು. ಬಾಯ್.